ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮದಿರುವಂತಹ ಎಕ್ಸ್ಟರ್ ಫೇಸ್ ಲಿಫ್ಟೆಡ್ 2026 ಮಾಡಲು ಮಿಡ್ ವೇರಿಯಂಟಿಂದ ಎಬೋ 1 ವೇರಿಯಂಟು HX6 ವೇರಿಯಂಟ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಯಾಕೆ ಇದೇ ವೇರಿಯಂಟ್ ರಿವ್ಯೂ ಮಾಡ್ತಾ ಇದ್ದೀನಿ ಅಂತಂದರೆ ಎಕ್ಸ್ಟರ್ ಲೈನಪ್ಪಲ್ಲೇ ದಿಸ್ ಇಸ್ ದ ಬೆಸ್ಟ್ ವೇರಿಯಂಟ್ ಟು ಬೈ ಅಂತ ಹೇಳ್ತೀನಿ. ಬಿಕಾಸ್ ಬೇಕಾಗಿರುವಂತಹ ಫೀಚರ್ಸ್ ಕೂಡ ಇದೆ ಆ್ಯಂಡ್ ಪ್ರೈಸಿಂಗ್ ತಕ್ಕಂಗೆ ಫೀಚರ್ಸ್ ಕೂಡ ಇದರಲ್ಲಿ ಲೋಡ್ ಮಾಡಿದ್ದಾರೆ. ಸೊ ನೀವು ಕೊಡೋ ಕಾಸಿಗೆ ತಕ್ಕ ಹಾಗೆ ಇದರದ್ದು ಫೀಚರ್ಸು ಮತ್ತು ಪ್ರಾಕ್ಟಿಕ್ಯಾಲಿಟೀಸು ಎಲ್ಲನೂ ಆಫರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಎಕ್ಸ್ಟರಲ್ಲಿ ವೇರಿಯಂಟ್ ಅಂತ ತೊಗೊಂಡ್ರೆ HX2, HX3, HX4, HX4+, HX6, HX8 ಮತ್ತು HX10 ಅಂತ ಬರುತ್ತೆ. HX4+ನ ಮಿಡಲ್ ವೇರಿಯಂಟ್ ಅಂತ ತೊಗೊಂಡ್ರೆ HX6 ಅದರ ನೆಕ್ಸ್ಟ್ ವೇರಿಯಂಟು. ಆ್ಯಂಡ್ ಈ ಎಕ್ಸ್ಟರ್ದೇ ಟಾಪ್ ಎಂಡ್ ವೇರಿಯಂಟು HX10 ಆಲ್ರೆಡಿ ರಿವ್ಯೂ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಒಂದು ವೇಳೆ ನೀವು ಆ ರಿವ್ಯೂ ನೋಡಿಲ್ಲ ಅಂತಂದರೆ ಚಾನಲಲ್ಲಿರುತ್ತೆ, ಚೆಕ್ಔಟ್ ಮಾಡಿ. HX6 ವೇರಿಯಂಟ್ ಯಾಕೆ ಬೆಸ್ಟ್ ವೇರಿಯಂಟ್ ಬೈ ಅನ್ನೋದನ್ನ ಲಾಸ್ಟಲ್ಲಿ ಹೇಳ್ತೀನಿ. ಬಟ್ ಫಸ್ಟ್ ಇವಾಗ ಕಾರ್ ರಿವ್ಯೂ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಈ ಎಕ್ಸ್ಟರ್ HX6ನ ರಿವ್ಯೂ ಮಾಡೋಕ್ಕೆ ಬ್ಯಾಂಗ್ಳೂರಲ್ಲಿ ವಸಂತ್ ನಗರಲ್ಲಿರುವಂತಹ ಅದ್ವೈತ್ ಹುಂಡೈ ಶೋರೂಮ್ಗೆ ಬಂದಿದ್ದೀನಿ. ನೀವು ಯಾರಾದರೂ ಹುಂಡೈ ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು, ಡೀಟೇಲ್ಸ್ ಬೇಕು ಅಂತಂದ್ರೂ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಕಾರ್ ರಿವ್ಯೂ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಕಾರ್ ಕೀ ತೋರಿಸ್ಬಿಡ್ತೀನಿ ನೋಡಿ. ಸ್ಮಾರ್ಟ್ ಕೀ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಬೇರೆ ಹುಂಡೈ ಕಾರ್ಸ್ ಏನು ನೋಡ್ತೀರಾ ಅದೇ ಸೇಮ್ ಕೀನೇ ಕೊಟ್ಟಿದ್ದಾರೆ. ಇದಕ್ಕೂ ಲಾಕಿ ಕೊಟ್ಟಿದ್ದಾರೆ ಆ್ಯಂಡ್ ಕೆಳಗಡೆ ಬಂದು ಅನ್ಲಾಕಿ ಕೊಟ್ಟಿದ್ದಾರೆ ಆ್ಯಂಡ್ ಕೆಳಗಡೆ ಬಂದು ಬೂಟ್ ಲಾಕ್ ಏನಿದೆ ಅದನ್ನ ರಿಲೀಸ್ ಮಾಡೋಕೆ ಕೊಟ್ಟಿದ್ದಾರೆ. ಆಲ್ಟರ್ನೇಟಿವ್ ಕೀ ಕೂಡ ಅದೇ ಸೇಮ್ ಪ್ರೊವೈಡ್ ಮಾಡಿದ್ದಾರೆ ಆ್ಯಂಡ್ ಇದರಲ್ಲಿ ಮೆಕ್ಯಾನಿಕಲ್ ಕೀ ಕೂಡ ಬರುತ್ತೆ. ಇಲ್ಲಿಂದ ಹೇಳಿದ್ರೆ ಆ್ಯಕ್ಚುಲಿ ಮೆಕ್ಯಾನಿಕಲ್ ಕೀ ಬರುತ್ತೆ. ಏನಕ್ಕೆ ಅಂತಂದರೆ ಇದ್ರದ್ದು ಬ್ಯಾಟ್ರಿ ಡೌನ್ ಆಯಿತು ಅಂತಂದರೆ ಮ್ಯಾನ್ಯುವಲಿ ಎಂಟ್ರ್ ಆಗೋಕ್ಕೆ ಆ ಒಂದು ಮೆಕ್ಯಾನಿಕಲ್ ಕೀನ ಇಲ್ಲಿಗೆ ಹಾಕ್ಬಿಟ್ಟು ತಿರುಗಿಸಿದ್ರೆ ಕಾರ್ ಮ್ಯಾನ್ಯುವಲಿ ಅನ್ಲಾಕ್ ಆಗುತ್ತೆ. ಫ್ರಂಟ್ ಡಿಸೈನ್ ಆ್ಯಕ್ಚುಲಿ ಚೇಂಜ್ ಮಾಡಿದ್ದಾರೆ. ಗ್ರಿಲ್ ಡಿಸೈನ್ ನೋಡ್ತಿರ್ಬೋದು ಕೆಳಗಡೆ ಚೇಂಜ್ ಆಗಿರುವಂಥದ್ದು. ಆ್ಯಂಡ್ ಇವನ್ ಈ ಎಕ್ಸ್ಟರ್ ಕೂಡ ಮುಂಚೆ ಇಲ್ಲಿ ಬರ್ತಾ ಇತ್ತು, ಬಟ್ ಇವಾಗ ಇದನ್ನ ಗ್ರಿಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಆ್ಯಂಡ್ ಹುಂಡೈ ಲೋಗೋ ಸೇಮ್ ಪ್ಲೇಸ್ಮೆಂಟಲ್ಲಿದೆ. ಸ್ಯಾಟಿನ್ ಕ್ರೋಮಲ್ಲಿ ಫಿನಿಶ್ ಆಗಿದೆ. ಆ್ಯಕ್ಚುಲಿ ಬಂಪರ್ ಕೂಡ ರೀಡಿಸೈನ್ ಮಾಡಿದ್ದಾರೆ ಆ್ಯಂಡ್ ಅದರದ್ದು ಎಲಿಮೆಂಟ್ಸ್ ಕೂಡ ಚೇಂಜ್ ಆಗಿದೆ. ಬಟ್ ಹೆಡ್ಲ್ಯಾಂಪ್ ಯೂನಿಟ್ ಮಾತ್ರ ಸೇಮ್ ಬರುತ್ತೆ. ಹ್ಯಾಲೋಜನ್ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಬರುತ್ತೆ ಆ್ಯಂಡ್ HFD LED DRL ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಅದರ ಹೌಸಿಂಗ್ ಒಳಗಡೆ ಹ್ಯಾಲೋಜನ್ ಇಂಡಿಕೇಟರ್ ಕೂಡ ಪ್ಲೇಸ್ ಮಾಡಿದ್ದಾರೆ. ಮುಂದ್ಗಡೆಯಿಂದ ಗ್ರಿಲ್ಲು ಮತ್ತು ಬಂಪರು ಇವೆರಡು ರಿವಿಷನ್ ಆಗಿರುವಂಥದ್ದು. ಆ್ಯಂಡ್ ಇವನ್ ಎಕ್ಸ್ಟರ್ ಬ್ಯಾಡ್ಜಿಂಗ್ ಏನಿದೆ ಅದು ಶಿಫ್ಟ್ ಆಗಿರೋದು. ಇದು 3 ಚೇಂಜಸ್ಸು ಹಳೆ ಎಕ್ಸ್ಟರಿ ಕಂಪೇರ್ ಮಾಡಿದ್ರೆ. ಡ್ಯುಯಲ್ ಟೋನ್ ಸ್ಟೈಲ್ಡ್ ಸ್ಟೀಲ್ ವೀಲ್ ಅಂತ ಹೇಳ್ತಾರೆ ಹುಂಡೈನವರು. ಟಾಪ್ ಎಂಡ್ನಲ್ಲಿ ಏನು ನೋಡ್ತೀರಾ ನೀವು 15 ಇಂಚ್ ಡೈಮಂಡ್ ಕಟ್ ಅಲಾಯ್ ವೀಲು ಸೇಮ್ ಡಿಸೈನೇ ಇದಕ್ಕೂ ಕೊಟ್ಟಿರುವಂಥದ್ದು. ಬಟ್ ಅದು ಅಲಾಯ್, ಇದು ಅಲಾಯ್ ಅಲ್ಲ, ಅಷ್ಟೇ ಡಿಫ್ರೆನ್ಸು. ಟೈರ್ ಸೈಜ್ ಬಂದು 175/65 ಆರ್ 15 ಇಂಚ್ ಕೊಟ್ಟಿದ್ದಾರೆ. ಆ್ಯಂಡ್ ಮುಂದ್ಗಡೆಗೆ ಡಿಸ್ಪ್ಲೇ ಬರುತ್ತೆ, ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಬರುತ್ತೆ. ಆ್ಯಂಡ್ ಈ ಆರ್ಚಸ್ ಏನಿದೆಯಲ್ಲ ಇದು ಸ್ವಲ್ಪ ಹಳೆ ಎಕ್ಸ್ಟರ್ಗಿನ ತಿಕ್ಕಾಗಿದೆ. ಅದ್ರ ಜೊತೆಗೆ ಈ ನಟ್ಸ್ ಥರದ್ದು ಡಿಸೈನ್ ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ, ಸ್ವಲ್ಪ ಒಂದು ರಗಡ್ ಎಫೆಕ್ಟ್ ಬರಲಿ ಅನ್ನೋ ಕಾರಣಕ್ಕೆ. ಆ್ಯಂಡ್ ನಾನಿವತ್ತು ರಿವ್ಯೂ ಮಾಡ್ತಾ ಇರೋದು ಆಟೋಮೆಟಿಕ್ ವೇರಿಯಂಟು, ಹಾಗಾಗಿನೇ ಸ್ಮಾರ್ಟ್ ಆಟೋನ ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆ್ಯಂಡ್ ಫೋಲ್ಡಿಂಗ್ ಫಂಕ್ಷನ್ ಎರಡೂ ಬರುತ್ತೆ ಮಿರರ್ಗೆ. ಇದರಲ್ಲೇ ಇಂಡಿಕೇಟರ್ ಕೂಡ ಇಂಟಿಗ್ರೇಟ್ ಆಗಿದೆ. ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ರಿಕ್ವೆಸ್ಟ್ ಸೆನ್ಸರ್ ಇದೆ ಆ್ಯಂಡ್ ಅವಾಗಲೇ ತೋರಿಸಿದಂಗೆ ಕೀ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ರೂಫ್ ರೈಲ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಇಸ್ ಅ ಫಂಕ್ಷನಲ್ ರೂಫ್ ರೈಲ್ ಆ್ಯಸ್ ವೆಲ್. ಆ್ಯಂಡ್ ಈ ಕಾರ್ಲಿ ಸನ್ ರೂಫ್ ಕೂಡ ಬರುತ್ತೆ. ಎಸ್ ಗೈಸ್. ಆ್ಯಂಡ್ ಇವನ್ ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಬರುತ್ತೆ. ಇವನ್ ಹಿಂದ್ಗಡೆ ವೀಲ್ ಆರ್ಚಸ್ಸಲ್ಲೂ ಅದೇ ಥರದ್ದು ಆ ನಟ್ ಎಫೆಕ್ಟ್ಗಳನ್ನ ನೋಡ್ತೀರಾ ನೀವು. ಇಲ್ಲಿದೆ ನೋಡಿ ನಟ್ಗಳ ಟೈಪ್ ಕೊಟ್ಟಿರುವಂಥದ್ದು. ಗ್ರೌಂಡ್ ಕ್ಲಿಯರೆನ್ಸ್ ಆಲ್ಮೋಸ್ಟ್ 185-190 mm ಏನೋ ಬರುತ್ತೆ ಅಂತ ಅನ್ಕೋತೀನಿ. ಸೊ ಇಂಡಿಯನ್ ರೋಡ್ಸ್ಗೆ ಸಫಿಷಿಯೆಂಟ್ ಅಂತ ಹೇಳ್ತೀನಿ. ಬಟ್ ಹಿಂದ್ಗಡೆಯಿಂದ ಮೇಜರ್ ಚೇಂಜ್ ಅಂತ ಅಂದರೆ ಈ ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ ಆ್ಯಕ್ಚುಲಿ ಈ ಡಿಸೈನ್ ಪ್ಯಾಟರ್ನ್ ಕೂಡ ಆ್ಯಕ್ಚುಲಿ ಚೇಂಜ್ ಆಗಿದೆ. ಆ್ಯಂಡ್ ಇವನ್ ರಿಯರ್ ಬಂಪರ್ ಏನಿದೆ ಅದು ಕೂಡ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ಆ ಡಿಫ್ಯೂಸರ್ ಟೈಪ್ ಟ್ರೀಟ್ಮೆಂಟ್ ಇದೆಯಲ್ಲ ಇವನ್ ಅದು ಕೂಡ ಹೊಸದು ಆ್ಯಕ್ಚುಲಿ. ಬಟ್ ಫಂಕ್ಷನಲ್ ಅಲ್ಲ, ಇಟ್ ಈಸ್ ಎಸ್ಥೆಟಿಕ್ ಅಪ್ಪಿಲಿ ಕೊಟ್ಟಿರೋಂಥದ್ದು ಅಷ್ಟೇ. ಬಂಪರ್ಲಿ 2 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ, ವರ್ಟಿಕಲ್ ರಿಫ್ಲೆಕ್ಟರ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ರಿವರ್ಸ್ ಕ್ಯಾಮ್ರಾ ಆ್ಯಕ್ಚುಲಿ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ HFD LED ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಒಳಗಡೆ ಬ್ರೇಕ್ ಲ್ಯಾಂಪ್ ಇದೆ, ಹ್ಯಾಲೋಜನು, ಇಂಡಿಕೇಟರ್ ಕೂಡ ಹ್ಯಾಲೋಜನ್ನೇ, ರಿವರ್ಸ್ ಲ್ಯಾಂಪ್ ಕೂಡ ಹ್ಯಾಲೋಜನ್ ಕೊಟ್ಟಿದ್ದಾರೆ. ವೈಪರ್ ಮಿಸೋಟ್ ಆಗುತ್ತೆ, ಬಟ್ ಡಿಫಾಗರ್ ಅಂತೂ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ವಿಂಗ್ ಟೈಪ್ ಸ್ಪಾಯ್ಲರ್ ಕೂಡ ಕೊಟ್ಟಿದ್ದಾರೆ. ಇದು ಡೌನ್ ಫೋರ್ಸಿಗೆ ಕೂಡ ಆ್ಯಡ್ ಮಾಡುತ್ತೆ. ಬೇಸಿಕಲಿ ನೀವು ಸ್ವಲ್ಪ ಹೈ ಸ್ಪೀಡ್ಸಲ್ಲಿ ಹೋಗ್ತಾ ಇದ್ದೀರಾ ಅಂತಂದರೆ ಕಾರ್ ಜಾಸ್ತಿ ಫ್ಲೋಟ್ ಆಗದಲ್ಲೇ ಕಂಪ್ಲೀಟಾಗಿ ಗ್ರೌಂಡ್ ಲೆವೆಲಲ್ಲೇ ಇದ್ದು ಸ್ಟೆಬಿಲಿಟಿಗೆ ಈ ಒಂದು ಸ್ಪಾಯ್ಲರ್ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಇಲ್ಲಿ ಓಪನಿಂಗ್ ಎಲ್ಲ ಕೊಟ್ಟಿರುವಂಥದ್ದು ನೋಡ್ಬೋದು. ಬರುವಂತಹ ಏರ್ನ ಕೆಳಗಡೆಗೆ ಪುಷ್ ಮಾಡಿ ಕಾರು ಆದಷ್ಟು ಕೆಳಗಡೆನೆ ಇರೋ ರೀತಿ ಮಾಡುತ್ತೆ. ಸೊ ದಟ್ ಈಸ್ ಒನ್ ಫಂಕ್ಷನಲ್ ಸ್ಪಾಯ್ಲರ್ ಅಂತ ಅನ್ಬೋದು. ಬೂಟ್ ಓಪನ್ ಮಾಡೋಕ್ಕೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಬಟನ್ ಕೂಡ ಕೊಟ್ಟಿದ್ದಾರೆ. ಬೂಟ್ ಸೈಜ್ ಬಂದು 391 ಲೀಟರ್ಸ್ ಬರುತ್ತೆ. ಆ್ಯಂಡ್ ಒಂದು ಪಾರ್ಸಲ್ ಟ್ರೇ ಕೂಡ ಕೊಟ್ಟಿದ್ದಾರೆ. ಬಟ್ ಇಲ್ಲೊಂದು ಹುಕ್ ಅಂತೂ ಕೊಟ್ಟಿದ್ದಾರೆ, ಕ್ಲೀನರ್ ನೇತಾಕ್ಬೋದು ಅಂತ ಅನ್ಕೋತೀನಿ. ಸ್ಪೇರ್ ಟೈರ್ ಬಂದು 165/70 ಆರ್ 14 ಇಂಚ್ ಕೊಟ್ಟಿದ್ದಾರೆ. ಸ್ಮಾಲರ್ ಸೈಜ್ ಸ್ಪೇರ್ ಟೈರ್ ಕೊಟ್ಟಿದ್ದಾರೆ. ರಿಯರ್ ಸೀಟ್ಗೂ ಫೋಲ್ಡಿಂಗ್ ಫಂಕ್ಷನ್ ಬರಲ್ಲ, ಕಂಪ್ಲೀಟ್ಲಿ ಬೆಂಚ್ ಫೋಲ್ಡಿಂಗ್ ಕೊಟ್ಟಿದ್ದಾರೆ. 60/40 ಕೊಟ್ಟಿದ್ರೆ ಅದೊಂದು ಸ್ವಲ್ಪ ಪ್ರಾಕ್ಟಿಕಲ್ ಆಗಿರೋದು. ಬಿಕಾಸ್ ಲಾಂಗರ್ ಐಟಮ್ಸ್ ಕ್ಯಾರಿ ಮಾಡಬೇಕು ಅಂತಂದ್ರೆ ಅದೊಂದು ಹೆಲ್ಪ್ ಆಗುತ್ತಲ್ಲ, ಹಾಗಾಗಿನೇ. ಟ್ಯಾಂಕ್ ಲೀಡ್ ಬಂದು ಲೆಫ್ಟ್ ಸೈಡ್ ಪ್ಲೇಸ್ ಮಾಡಿದ್ದಾರೆ. ಇಂಟೀರಿಯರ್ಗೆ ಹೋಗೋಣ ಇವಾಗ. ಸೊ ಇಂಟೀರಿಯರಿಗೆ ಬಂದರೆ ಇಲ್ಲೂ ಕೂಡ ಕಂಪ್ಲೀಟ್ಲಿ ಚೇಂಜಸ್ ಇರುವಂಥದ್ದು ನೋಡ್ಬೋದು. ಕಂಪ್ಲೀಟ್ಲಿ ಬ್ಲೂಯಿಶ್ ಥೀಮ್ ನೋಡ್ತೀರಾ ನೀವು. ಆ್ಯಂಡ್ ಮ್ಯಾಟ್ ಫಿನಿಷಲ್ಲಿ ಕೊಟ್ಟಿದ್ದಾರೆ, ಮ್ಯಾಟ್ ಸಿಲ್ವರ್ ಫಿನಿಶು, ಇನ್ನರ್ ಡೋರ್ ಹ್ಯಾಂಡಲು. ಆ್ಯಂಡ್ ಪವರ್ ವಿಂಡೋ ಕಂಟ್ರೋಲ್ ಇದೆ, ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ, ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಚೈಲ್ಡ್ ಸೇಫ್ಟಿ ಹೋಗಿ ಇಲ್ಲಿ ಕೊಟ್ಟಿದ್ದಾರೆ, ಬಟ್ ಕೀಂದನೇ ಮಾಡ್ಕೋಬೇಕು ನೀವು. ಆ್ಯಂಡ್ ಸೆಮಿ ಲೆದರ್ ಚೀಚ್ಗಳು ಕೊಟ್ಟಿದ್ದಾರೆ. ಅಂದರೆ ಬೇಸಿಕ್ಲಿ ಮೇಲ್ ಬಂದು ಕಂಪ್ಲೀಟ್ಲಿ ಲೆದರ್ ಕೊಟ್ಟಿದ್ದಾರೆ. ನೋಡಿ ಇಲ್ಲೆಲ್ಲ ಲೆದರ್ ಇದೆ, ಬಟ್ ಇಲ್ಲೆಲ್ಲ ಕಂಪ್ಲೀಟ್ಲಿ ಫ್ಯಾಬ್ರಿಕ್ ಕೊಟ್ಟಿದ್ದಾರೆ. ಎಕ್ಸ್ಟರ್ ಟಾಪ್ ಆ್ಯಂಡ್ ರಿವ್ಯೂಲು ಹೇಳಿದ್ದೆ ನಾನು, ಇದ್ರದ್ದು ಅಡ್ವಾಂಟೇಜ್ ಏನು ಅಂತ ಇವಾಗಲೂ ಹೇಳ್ತಾ ಇದ್ದೀನಿ ನಿಮಗೆ. ಈ ಥರ ಫ್ಯಾಬ್ರಿಕ್ ಕೊಟ್ಟಿರೋದ್ರಿಂದ ಫ್ಯಾಬ್ರಿಕ್ಕು ಹೀಟ್ನ ಅಬ್ಸರ್ವ್ ಮಾಡಲ್ಲ. ಆ್ಯಂಡ್ ಲೈಟ್ ಕಲರ್ ಕೊಟ್ಟಿರೋದ್ರಿಂದ ಹೀಟ್ನ ರಿಫ್ಲೆಕ್ಟ್ ಮಾಡುತ್ತೆ. ಬಿಸಿಲಲ್ಲಿ ನಿಲ್ಸ್ಬಿಟ್ಟು ಹೋಗಿದ್ರು ಕಾರ್ ಕ್ಯಾಬಿನ್ ಹೀಟ್ ಆಗಿದ್ರು ಒಳಗೆ
ಒಳಗೆ ಬಂದು ಕೂತಾಗ ನಿಮಗೆ ಸೀಟಲ್ಲಿ ಅಷ್ಟಾಗಿ ಹೀಟ್ ಎಫೆಕ್ಟ್ ಕಾಣಲ್ಲ. ಸೊ ಅದರದ್ದೇ ಫ್ಯಾಬ್ರಿಕ್ಕು ಮತ್ತು ಲೈಟ್ ಕಲರ್ ಅಡ್ವಾಂಟೇಜು. ಬಟ್ ಮೇಂಟೆನೆನ್ಸ್ ವೈಸ್ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ, ಬೇಗ ಗಲೀಜು ಎದ್ದೆದ್ದು ಕಾಣುತ್ತೆ. ಸೊ ರಿಯರ್ AC ವೆಂಟ್ ಕೂಡ ಕೊಟ್ಟಿದ್ದಾರೆ, ಕೆಳಗಡೆ ಟೈಪ್ ಸಿ ಫಾಸ್ಟ್ ಚಾರ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಸೀಟ್ ಬ್ಯಾಕ್ ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಡ್ರೈವರ್ ಸೈಡಿಗೆ ಬರಲ್ಲ, ಡ್ರೈವರ್ ಸೀಟ್ ಒಂದೇ ಬರುವಂಥದ್ದು. 6 ಏರ್ ಬ್ಯಾಗಿಗೆ ಕರ್ಟನ್ ಏರ್ ಬ್ಯಾಗ್ ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ಬೋದು. ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ, ಬಟ್ ಡ್ಯಾಂಪಿಂಗ್ ಆಗಿಲ್ಲ ಅದಕ್ಕೆ. ಆ್ಯಂಡ್ ರಿಯರ್ ಕ್ಯಾಬಿನ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ, ಹ್ಯಾಲೋಜನ್ ಎಲ್ಲೋ ಲ್ಯಾಂಪು. ಇವನ್ ಆ ಸೈಡ್ ಕೂಡ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ 2 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೂಡ ಬರುತ್ತೆ, ಟಾಪ್ ಎಂಡ್ ಥರನೇ, ದಟ್ಸ್ ಅ ಗುಡ್ ಥಿಂಗ್. ಬಟ್ ಸೆಂಟರ್ ಆಮ್ರೆಸ್ಟ್ ಇದ್ದಿದ್ರೆ ಅದೊಂದು ಚೆನ್ನಾಗಿರೋದು ಅನ್ನೋದು ನನ್ನ ಒಪಿನಿಯನ್. ಬಿಕಾಸ್ 3 ಜನ ಕೂರೋಷ್ಟು ಕಂಫರ್ಟಬಲ್ ಇಲ್ಲ, ಬೇಸಿಕ್ಲಿ ಕ್ಯಾಬಿನ್ ಅಷ್ಟು ಬಿಡ್ತಿಲ್ಲ. ಸೊ ಇಬ್ಬರು ಕೂರಿಸ್ಕೊಂಡು ಮಧ್ಯದಲ್ಲಿ ಮಗು ಕೂರಿಸ್ಕೊಳ್ಳೋದೇ ಬೆಸ್ಟು. ಮಗು ಇಲ್ಲ, ಬರೀ ಇಬ್ಬರೇ ಹಿಂದ್ಗಡೆ ಇದ್ದಾರೆ ಅಂತ ಅಂದಾಗ ಅವ್ರು ಕೈ ಇಟ್ಕೊಳ್ಳೋಕ್ಕೆ ಒಂದು ಕಂಫರ್ಟ್ನೆಸ್ಗೆ ಒಂದು ರಿಯರ್ ಆಮ್ರೆಸ್ಟ್ ಇದ್ದಿದ್ರೆ ದಟ್ ವುಡ್ ಹ್ಯಾವ್ ಬಿನ್ ಬೆಟರ್ ನನ್ನ ಪ್ರಕಾರ. ಕ್ಯಾಬಿನ್ ಬಿಡ್ತಿಲ್ದೇ ಇರೋದ್ರಿಂದ ಆಮ್ರೆಸ್ಟ್ ಕೊಡೋದು ಇಟ್ ವುಡ್ ಹ್ಯಾವ್ ಬಿನ್ ಮೇಕ್ಸ್ ಮೋರ್ ಸೆನ್ಸ್ ಅನ್ನೋದು ನನ್ನ ಒಪಿನಿಯನು. 3 ಪಾಯಿಂಟ್ ಸೀಟ್ ಬೆಲ್ಟ್ ಮಧ್ಯದಲ್ಲಿ ಕೂತ್ಕೊಳ್ಳೋರಿಗೆ ಇಲ್ಲಿಂದ ಪ್ರೊವೈಡ್ ಮಾಡಿದ್ದಾರೆ. ಶಾರ್ಟ್ ಜರ್ನೀಸ್ಗೆ 3 ಜನ ಹೋಗ್ಬೋದು, ಏನು ತೊಂದರೆ ಇಲ್ಲ. ಆ್ಯಂಡ್ ಇವನ್ ಐಸೋಫಿಕ್ಸ್ ಆ್ಯಂಕರ್ಸ್ ಕೂಡ ಕೊಟ್ಟಿದ್ದಾರೆ. ಇದು ಡ್ಯಾಶ್ ಬೋರ್ಡ್ನ ಲೇಔಟು ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಚೇಂಜಸ್ ಅಂದರೆ ಕಾರ್ಬನ್ ಫೈಬರ್ ಟ್ರೀಟ್ಮೆಂಟು ಡ್ಯಾಶ್ ಬೋರ್ಡಲ್ಲಿ ಕೊಟ್ಟಿರುವಂಥದ್ದು. ಒರಿಜಿನಲ್ ಅಲ್ಲ, ಆ ಒಂದು ವೈಬ್ ಬರೋಕ್ಕೆ ಕೊಟ್ಟಿರೋಂತಹ ಟ್ರೀಟ್ಮೆಂಟ್ ಅಷ್ಟೇ. ಒರಿಜಿನಲ್ ಕಾರ್ಬನ್ ಫೈಬರ್ ಕೊಟ್ಟರೆ ಹುಂಡೈನವ್ರು ಕಾಲೆತ್ಕೊಂಡ್ಬಿಡ್ತಾರೆ ಅಷ್ಟೇ. ಆ್ಯಂಡ್ ದಿಸ್ ಇಸ್ ದ ಡ್ಯಾಶ್ ಬೋರ್ಡ್ ಲೇಔಟ್. ಡ್ಯುಯಲ್ ಟೋನ್ ಕೊಟ್ಟಿರೋದ್ರಿಂದ ವಿಜುವಲ್ ಅಪಿಯರೆನ್ಸ್ ವೈಸ್ ಏರಿ ಅಂತ ಅನ್ಸುತ್ತೆ, ಇನ್ನೊಂದು ಸ್ವಲ್ಪ ಪ್ರೀಮಿಯಮ್ ಆಗೂ ಕಾಣುತ್ತೆ. ಅದ್ರ ಜೊತೆಗೆ ಡಿಕಚ್ ಸ್ಟೇರಿಂಗ್ ವೀಲ್ ಕೂಡ ಇನ್ನೊಂದು ಚೇಂಜಸ್ಸು. ನೀವು ಎಕ್ಸ್ಟರ್ದು ಟಾಪ್ ಆ್ಯಂಡ್ ರಿವ್ಯೂ ನೋಡಿಲ್ಲ ಅಂತಂದರೆ ಈ ರಿವ್ಯೂದು ಲಾಸ್ಟಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಬಿಕಾಸ್ ಆ ರಿವ್ಯೂಲಿ ನಾನು ಎಲ್ಲ ಚೇಂಜಸ್ಸು ಹಳೆ ಎಕ್ಸ್ಟರ್ಗೂ ಹೊಸ ಎಕ್ಸ್ಟರ್ಗೂ ಏನೇನಿದೆ ಅಂತ ನಾನು ಅದನ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಡ್ರೈವರ್ ವಿಂಡೋಗೆ ಒನ್ ಟಚ್ ಅಪ್, ಒನ್ ಟಚ್ ಡೌನ್ ಬರುತ್ತೆ ನೋಡಿ, ಬಟ್ ಒನ್ ಟಚ್ ಅಪ್ಪಿಲ್ಲ ಅಂತ ಅನ್ಕೋತೀನಿ. ಒನ್ ಟಚ್ ಅಪ್ಪಿಲ್ಲ, ಬಟ್ ಸ್ವಲ್ಪ ಗ್ರೀನಿಶ್ ಟಿಂಟಿಂಗ್ ಕೊಟ್ಟಿರೋದ್ರಿಂದ ಯೂರೇ ಸ್ವಲ್ಪ ಕಟ್ಟಾಗುತ್ತೆ. ಆ್ಯಂಡ್ ಕ್ಯಾಬಿನ್ ಕೂಡ ಅಷ್ಟು ಬೇಗ ಹೀಟ್ ಆಗಲ್ಲ. ಆ್ಯಂಡ್ ಇಲ್ಲೂ ಕೂಡ ಅದೇ ಸೇಮ್ ಬ್ಲೂಯಿಶ್ ನೋಡ್ತೀರಾ. ಆ್ಯಂಡ್ ಪವರ್ ವಿಂಡೋ ಕಂಟ್ರೋಲ್ಸ್ ಇದೆ. ಆ್ಯಂಡ್ ಡ್ರೈವರ್ ವಿಂಡೋ ಒಂದು ಇಲಿಮಿನೇಟ್ ಆಗುತ್ತೆ. ಚೈಲ್ಡ್ ಸೇಫ್ಟಿ ಲಾಕಿ ಕೊಟ್ಟಿದ್ದಾರೆ, ಮಿರರ್ ಅಡ್ಜಸ್ಟ್ಮೆಂಟು ಮತ್ತು ಫೋಲ್ಡಿಂಗಿಗೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಡ್ರೈವರ್ ಸೀಟಿಗೆ ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಬಟ್ ಹೆಡ್ರೆಸ್ಟ್ ಅಡ್ಜಸ್ಟ್ಮೆಂಟ್ ಒಂದು ಫಿಕ್ಸ್ಡ್ ಕೊಟ್ಟಿದ್ದಾರೆ ಡ್ರೈವರ್ ಮತ್ತು ಡ್ರೈವರ್ ಇಬ್ಬರಿಗೂ. ಸೊ ಇಟ್ಸ್ 6 ವೇ ಮ್ಯಾನ್ಯುಯಲಿ ಅಡ್ಜಸ್ಟಬಲ್ ಸೀಟ್ಸ್. ಆ್ಯಂಡ್ ಪೆಟ್ರೋಲ್ ಟ್ಯಾಂಕ್ ಲೀಡ್ ಓಪನ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ. ಟ್ರಾಕ್ಷನ್ ಕಂಟ್ರೋಲ್ ಆನ್ ಆ್ಯಂಡ್ ಆಫ್ ಕೊಟ್ಟಿದ್ದಾರೆ. ಹೆಡ್ಲೈಟ್ ಲೆವೆಲರಿ ಕೊಟ್ಟಿದ್ದಾರೆ. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ ಮತ್ತು ಬಾಟಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸಲ್ಲಿ ಕ್ರೂಸ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬ್ರೌಸ್ ಮಾಡೋಕೆ ಕೊಟ್ಟಿದ್ದಾರೆ, ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸಿಗೆ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಫ್ಲಾಟ್ ಬಾಟಮ್ ಟ್ರೀಟ್ಮೆಂಟ್ ಕೂಡ ಇವಾಗ ಆ್ಯಡೆಡ್. ಆ್ಯಕ್ಚುಲಿ ಮುಂಚೆ ಫ್ಲಾಟ್ ಬಾಟಮ್ ಬರ್ತಿರಲಿಲ್ಲ, ಬಟ್ ಇವಾಗ ಫ್ಲಾಟ್ ಬಾಟಮ್ ಅಂತ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಓಕೆ, ಸ್ಟೇರಿಂಗಿಗೆ ಟಿಲ್ಟ್ ಒಂದೇ ಇರೋದು, ಟೆಲಿಸ್ಕೋಪಿಗೆ ಕೊಟ್ಟಿದ್ರೆ ಅದೊಂದು ಹೈಟ್ ಇರೋರು ಹೋಗಿ ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದಾಗಿತ್ತು. ಸಿನ್ಸ್ ಇಟ್ ಈಸ್ ಆಟೋಮೆಟಿಕ್, ಇಲ್ಲಿ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಆ್ಯಂಡ್ ಇಸ್ ಅ ಸೆಗ್ಮೆಂಟ್ ಫಸ್ಟ್ ಫೀಚರ್ ಆ್ಯಕ್ಚುಲಿ. AC ವೆಂಟ್ ಕೂಡ ಟರ್ಬೈನ್ ಇನ್ಸ್ಪೈರ್ಡ್ ಕೊಟ್ಟಿರುವಂಥದ್ದು ನೋಡ್ಬೋದು. ಆ್ಯಂಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬ್ರೌಸ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇವಾಗ ಏನೇನು ತೋರಿಸ್ತಾರೆ ನೋಡೋಣ. ಕರೆಂಟ್ ಟ್ರಿಪ್ ಹೇಳುತ್ತೆ, ಸಿನ್ಸ್ ರಿಫಿಲಿಂಗ್ ಡೇಟಾ, ರಾಸ್ಟ್ ರೀಸೆಟ್ ಡೇಟಾ, ಆ್ಯಂಡ್ ಯೂಸರ್ ಸೆಟ್ಟಿಂಗ್ಸ್ ಕ್ಲಸ್ಟರ್ದು, ಲೈಟ್ ಡೋರ್ ಕನ್ವೀನಿಯನ್ಸು. ಸೊ ಈ ಥರದ್ದು ಒಂದಿಷ್ಟೆಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಕೆಳಗಡೆ ಓಡೋ ಮತ್ತು ಟೆಂಪ್ರೇಚರ್ ಹೇಳುತ್ತೆ, ಮೇಲ್ಗಡೆ ಡಿಸ್ಟೆನ್ಸ್ ಟೆಂಪ್ಟ್ ಹೇಳುತ್ತೆ. ಆ್ಯಂಡ್ ಇಲ್ಲಿ ಗೇರ್ ಮೋಡ್ ಹೇಳುತ್ತೆ. ಲೆಫ್ಟಲ್ಲಿ ಸ್ಪೀಡ್ ಹೇಳುತ್ತೆ, ರೈಟಲ್ಲಿ RPM ಇಟ್ಟಿದೆ. ಫ್ಯೂಯಲ್ ಗೇಜ್ ಕೊಟ್ಟಿದ್ದಾರೆ, ಇಲ್ಲಿ ಟೆಂಪ್ರೇಚರ್ ಗೇಜ್ ಕೊಟ್ಟಿದ್ದಾರೆ. ಇಂಟರ್ಮೀಡಿಯೇಟ್ ಫಂಕ್ಷನ್ ಅಂತೂ ವೈಪರಿಗೆ ಕೊಟ್ಟಿರುವಂಥದ್ದು ನೋಡ್ಬೋದು. ಮ್ಯಾನ್ಯುವಲ್ ಡಿಮ್ಮಿಂಗ್ IRVM ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಟಿಕೆಟ್ ಏನಾರು ಇತ್ತು ಅಂತಂದರೆ ಅದನ್ನ ಇಟ್ಕೋಬೋದು. ಬಟ್ ಈ ಸೈಡಲ್ಲಿ ಮಿರರ್ ಕೊಟ್ಟಿದ್ದಾರೆ, ಸೊ ದಟ್ ಮೇಕಪ್ ಮಾಡ್ಕೊಳ್ಳೋರಿಗೆ ಈಸಿ ಆಗುತ್ತೆ ನಿಮ್ಮ ಪಕ್ಕದಲ್ಲಿ ಕೂತಿರೋರಿಗೆ. ಆ್ಯಂಡ್ ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಮೈಕ್ ಪ್ಲೇಸ್ಮೆಂಟ್ ಆ್ಯಕ್ಚುಲಿ ಇಲ್ಲಾಗಿದೆ. 8 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಆ್ಯಂಡ್ 4 ಸ್ಪೀಕರ್ ಬರುತ್ತೆ. ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ, ವೈರ್ಲೆಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಕ್ವೈಟ್ ಮೋಡ್ ಕೂಡ ಬರುತ್ತೆ. ಬೇಸಿಕ್ಲಿ ಹಿಂದ್ಗಡೆ ಯಾರು ಮಲಗಿದ್ದಾರೆ ಅಂತಂದಾಗ ಇದನ್ನ ಆಕ್ಟಿವೇಟ್ ಮಾಡಿದ್ರೆ ಹಿಂದ್ಗಡೆ ಸ್ಪೀಕರಿಗೆ ವಾಲ್ಯೂಮ್ ಹೋಗ್ದಲ್ಲೇ ಮುಂದ್ಗಡೆ ಸ್ಪೀಕರಲ್ಲೇ ತುಂಬ ಲೋ ವಾಲ್ಯೂಮಲ್ಲಿ ಅವ್ರಿಗೆ ಡಿಸ್ಟರ್ಬ್ ಆಗದೇ ಇರೋ ರೀತಿ ಬರುತ್ತೆ. ಅದೇ ಕ್ವೈಟ್ ಮೋಡ್ ಆ್ಯಕ್ಚುಲಿ. ಆ್ಯಂಡ್ DRVM ಕೂಡ ಇದೆ. ಬೇಸಿಕ್ಲಿ ಡ್ರೈವರ್ ರಿಯರ್ ವ್ಯೂ ಮಾನಿಟರ್ ಅಂತ. ಟ್ರಾಫಿಕಲ್ಲಿ, ಸಿಟಿ ಟ್ರಾಫಿಕಲ್ಲಿ ಯಾರು ನಿಲ್ಸ್ಕೊಂಡಿದ್ದೀರಾ, ಯಾರು ನಿಮ್ಗೆ ತುಂಬ ಹತ್ತಿರ ಬಂದರು ಅಂತಂದಾಗ DRVM ಆ್ಯಕ್ಚುಲಿ ಯೂಸ್ ಆಗುತ್ತೆ. ಅಥವಾ ಹೈವೇಲಿ ಹೋಗ್ಬೇಕಾದ್ರು DRVM ಆಕ್ಟಿವೇಟ್ ಮಾಡ್ಕೋಬೋದು. ಹಿಂದ್ಗಡೆ ಯಾರು ಬರ್ತಾ ಇದ್ದಾರೆ ಅಂತ ಅದನ್ನ ನೋಡೋಕ್ಕೆ ಮಿರರಲ್ಲೇ ನೋಡ್ಬೋದು. ಬಟ್ ಸ್ಟಿಲ್ ನಿಮಗೆ ಬೋರ್ ಆಯಿತು ಅಂತಂದರೆ ಮಾಡ್ಕೋಬೋದು. ಆ್ಯಂಡ್ ಇಲ್ಲೊಂದಿಷ್ಟು ಫಿಸಿಕಲ್ ಬಟನ್ಸ್ ಕೂಡ ಕೊಟ್ಟಿದ್ದಾರೆ. ಹಜಾರ್ಡ್ ಬಟನ್ ಕೊಟ್ಟಿದ್ದಾರೆ, ಕಂಪ್ಲೀಟ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಆ್ಯಂಡ್ ಅದು ಕೂಡ ಫಿಸಿಕಲ್ ಬಟನ್ಸ್ಗಳನ್ನ ಕೊಟ್ಟಿದ್ದಾರೆ. ಒಳಗಡೆ ಡಿಸ್ಪ್ಲೇ ಕೂಡ ಬರುತ್ತೆ. ಬ್ಲೋಯರ್ ಸ್ಪೀಡು ಮತ್ತು ಟೆಂಪ್ರೇಚರ್ ಎರಡೂ ಕೂಡ ತೋರಿಸುತ್ತೆ. ಆ್ಯಂಡ್ ಬ್ಲೋಯರ್ ಸ್ಪೀಡು, ಟೆಂಪ್ರೇಚರು ಮತ್ತು ಎಲ್ಲಿಗೆ ಬ್ಲೋ ಆಗ್ತಾ ಇದೆ ಅನ್ನೋದು ಕೂಡ ಇಲ್ಲಿಂದನೇ ತೋರಿಸುತ್ತೆ. ಆ್ಯಂಡ್ ಕೆಳಗಡೆ ಬಂದು ಟೈಪ್ ಸಿ ಕೊಟ್ಟಿದ್ದಾರೆ, 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ, USB ಕೊಟ್ಟಿದ್ದಾರೆ, ಸ್ಟೋರೇಜ್ ಸ್ಪೇಸ್ ಇದೆ. ಆಟೋಮೆಟಿಕ್ ಆಗಿರೋದ್ರಿಂದ ಈ ಥರ ಬರುತ್ತೆ. ಬಟ್ ಈ ನಂಬರಿಂಗ್ ಏನಿದೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಮುಂಚೆ ಬೇರೆ ಥರ ಬರ್ತಾ ಇತ್ತು. ಆ್ಯಂಡ್ ಇಲ್ಲಿ ಲೆದರ್ ಫಿನಿಶ್ ಕೊಟ್ಟಿದ್ದಾರೆ, ಬಟ್ ಸ್ಟೇರಿಂಗಿಗೆ ಒಂದು ಲೆದರ್ ಫಿನಿಶ್ ಕೊಟ್ಟಿಲ್ಲ. ಆ್ಯಂಡ್ ಕಪ್ ಹೋಲ್ಡರ್ಸ್ಗಳು ಕೊಟ್ಟಿದ್ದಾರೆ, ಬೇಕು ಅಂದರೆ ಇಲ್ಲಿ ಕಾಯಿನ್ ಇಟ್ಕೋಬೋದು. ಆ್ಯಂಡ್ ಹ್ಯಾಂಡ್ ಬ್ರೇಕಲ್ಲಿ ಕ್ರೋಮ್ ಟಿಪ್ ಕೊಟ್ಟಿಲ್ಲ, ಬಟ್ ಲಾಸ್ ಬ್ಲ್ಯಾಕ್ ಟಿಪ್ ಕೊಟ್ಟಿದ್ದಾರೆ. ಆ್ಯಂಡ್ ಇಂಡಿಯನ್ಸ್ ಫೇವ್ರೇಟ್ ಫೀಚರ್ ಸನ್ ರೂಫ್ ಕೂಡ ಇದೆ, ನೋಡ್ತಿರ್ಬೋದು. ಸ್ಮಾಲ್ ಸನ್ ರೂಫ್ ಕೊಟ್ಟಿದ್ದಾರೆ, ಬಟ್ ಕಾರ್ ಸೈಜಿಗೆ ಓಕೆ. ಈ ಕಾರ್ ಸೈಜಿಗೆ ಪ್ಯಾನೋರಾಮಿಕ್ ಎಲ್ಲ ಕೊಡೋಕ್ಕಾಗಲ್ಲ. ನಾರ್ಮಲ್ ಸನ್ ರೂಫ್ ಕೊಟ್ಟಿರೋದೇ ದೊಡ್ಡ ವಿಚಾರ. ಇನ್ನೊಂದ್ಸಲ ಪ್ರೆಸ್ ಮಾಡಿದ್ರೆ ಪೂರ್ತಿ ಹಿಂದಕ್ಕೆ ಹೋಗುತ್ತೆ. ಕಾರ್ ಡ್ರೈವಿಂಗಲ್ಲಿ ಇರ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ನಿಲ್ಲಿಸಿ ಶೋಕಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ.
ಲೋ ಬಾಕ್ಸಿಗೆ ಬಂದರೆ ಕೂಲಿಂಗ್ ಫಂಕ್ಷನ್ ಇಲ್ಲ, ಲೈಟು ಇಲ್ಲ, ಬಟ್ ಸ್ಟೋರೇಜ್ ಸ್ಪೇಸ್ ವೈಸ್ ಡೀಸೆಂಟ್ ಇದೆ ಅಂತ ಹೇಳ್ತೀನಿ. ಬೇಕು ಅಂದರೆ ಇಲ್ಲ ಏನಾರು ಐಟಮ್ ಇಟ್ಕೋಬೋದು, ಬಟ್ ಜೋರಾಗಿ ಬರೇ ಕೊಡೋದು ಇಲ್ಲಿಂದ ಆಚೆ ಬಂದ್ಬಿಡುತ್ತೆ. ಕಾರ್ಬನ್ ಫೈಬರ್ ಟ್ರೀಟ್ಮೆಂಟ್ ಅಂತ ಹೇಳಿದ್ನಲ್ಲ ನೋಡಿ, ಆ್ಯಕ್ಚುಲಿ ಇಲ್ಲಿ ಕೊಟ್ಟಿದ್ದಾರೆ. ಡ್ರೈವರ್ ಆಮ್ರೆಸ್ಟ್ ಬರುತ್ತೆ, ಇಂಡಿವಿಜುವಲ್ ಡ್ರೈವರ್ ಆಮ್ರೆಸ್ಟು, ಸೊ ದಟ್ ಲಾಂಗ್ ಜರ್ನೀಸ್ಗಳಲ್ಲಿ ಡ್ರೈವರ್ಗೆ ಕೈ ಇಟ್ಕೊಂಡು ಕೂತ್ಕೊಳ್ಳೋಕ್ಕೆ ಹೆವಿ ಕಂಫರ್ಟಬಲ್ ಆಗಿರುತ್ತೆ. ಕೋ ಡ್ರೈವರಿಗೆ ಕೊಟ್ಟಿಲ್ಲ, ಬಿಕಾಸ್ ಇಲ್ಲಿ ನೋಡ್ತಿರ್ಬೋದು ಸ್ಪೇಸಿಂಗ್ ಎಷ್ಟು ಕಮ್ಮಿ ಇದೆ ಅಂತ. ಅದು ಸ್ಪೇಸ್ ತುಂಬ ಕಮ್ಮಿ ಇರೋದ್ರಿಂದ ಬರೀ ಡ್ರೈವರ್ ಕಂಫರ್ಟ್ ಇಂಪಾರ್ಟೆಂಟ್ ಅಂತ ಡ್ರೈವರ್ ಆಮ್ರೆಸ್ಟ್ ಮಾತ್ರ ಕೊಟ್ಟಿದ್ದಾರೆ. ಬಟ್ ಕೊಟ್ಟಿರೋದು ಕೂಡ ಸ್ಟಿಲ್ ಇಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಈವನ್ ಇಂಡಿಯನ್ ಕಂಡೀಷನ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಡ್ಯಾಶ್ ಕ್ಯಾಮ್ ಕೂಡ ಇವಾಗ ಪ್ರೊವೈಡ್ ಮಾಡಿದ್ದಾರೆ. HX6 ಇಂದನೇ ಅವೈಲೇಬಲ್ ಇದೆ ಇವಾಗ. ಆ್ಯಂಡ್ ಮುಂಚೆ ಬರ್ತಿರೋ ಡ್ಯಾಶ್ ಕ್ಯಾಮ್ ಇಲ್ಲಿ ಡಿಸ್ಪ್ಲೇ ಬರ್ತಾ ಇತ್ತು, ಆ್ಯಂಡ್ ಕ್ಯಾಬಿನ್ ಒಳಗಡೆ ರೆಕಾರ್ಡ್ ಮಾಡೋಕ್ಕೆ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಕೂಡ ಇತ್ತು. ಬಟ್ ಇವಾಗ ಸ್ವಲ್ಪ ಡಿಫ್ರೆಂಟ್ ಪಡಿ ಮುಂದ್ಗಡೆ ಮಾತ್ರ ರೆಕಾರ್ಡ್ ಮಾಡುವಂತಹ ಡ್ಯಾಶ್ ಕ್ಯಾಮ್ ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ಬಿಲ್ಟಿನ್ ಡ್ಯಾಶ್ ಕ್ಯಾಮ್ ಬರ್ತಾ ಇರೋದು ಇಟ್ಸ್ ಅ ಗುಡ್ ಥಿಂಗ್ ಅಂತ ಹೇಳ್ತೀನಿ. ಈವನ್ ಹಿಂದ್ಗಡೆ ಡ್ಯಾಶ್ ಕ್ಯಾಮ್ ಕೂಡ ಕೊಟ್ಟಿದ್ರೆ ಚೆನ್ನಾಗಿರೋದು. ನನ್ನ ಕೇಳಿದ್ರೆ ಬೇಸ್ ವೇರಿಯಂಟಿಂದನೇ ಪ್ರತಿ ಬ್ರ್ಯಾಂಡು ಪ್ರತಿ ಕಾರಲ್ಲೂ ಕೂಡ ಡ್ಯಾಶ್ ಕ್ಯಾಮ್ನ ಕಂಪಲ್ಸರಿಯಾಗಿ ಕೊಡೋದು ಮ್ಯಾಂಡೇಟ್ರಿ ಮಾಡಬೇಕು ಅನ್ನೋದು ನನ್ನ ಒಪಿನಿಯನ್. ಗೌರ್ಮೆಂಟ್ ಹೆಂಗೆ ಇವಾಗ 6 ಏರ್ ಬ್ಯಾಗ್ನ ಸ್ಟ್ಯಾಂಡರ್ಡ್ ಮಾಡಿದ್ದಾರೆ, ಹಾಗೆ ಡ್ಯಾಶ್ ಕ್ಯಾಮ್ನು ಸ್ಟ್ಯಾಂಡರ್ಡ್ ಮಾಡಬೇಕು ಅನ್ನೋದು ನನ್ನ ಒಪಿನಿಯನು. ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ. ಇಂಜಿನ್ ವೈಸ್ ನೀವು ನೋಡ್ತಾ ಇರೋದು 1.2 ಲೀಟರ್ ಕೆ ಸೀರೀಸ್ ಕಾಪಾ ಇಂಜಿನು, 4 ಸಿಲಿಂಡರ್ ಪೆಟ್ರೋಲ್ ಇಂಜಿನು, 82 BHP ಪವರ್ ಮತ್ತು 114 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಬಾನೆಟಲ್ಲಿ ಇನ್ಸುಲೇಷನ್ಸ್ ಒಂದು ಪ್ರೊವೈಡ್ ಮಾಡಿಲ್ಲ, ಪ್ರೊವೈಡ್ ಮಾಡಿದರೆ ಚೆನ್ನಾಗಿರೋದು ಅನ್ನೋದು ನನ್ನ ಒಪಿನಿಯನು. ಇದ್ರ ಜೊತೆಗೆ CNG ಕೂಡ ಇದರಲ್ಲಿ ಅವೈಲೇಬಲ್ ಇದೆ. CNG ನಿಮಗೆ 69 PS ಪವರ್ ಮತ್ತು 89 Nm ಟಾರ್ಕ್ ಬರುತ್ತೆ. CNG ತೊಗೊಂಡ್ರಿ ಅಂತಂದರೆ ಬೂಟಲ್ಲಿ ಸ್ಪೇರ್ ವೀಲ್ ಕೆಳಗೆ ಹೊರಟೋಗುತ್ತೆ. ಸ್ಪೇರ್ ವೀಲ್ ಇರೋ ಜಾಗದಲ್ಲಿ ಡ್ಯುಯಲ್ ಸಿಲಿಂಡರ್ ಇರುವಂತಹ CNG ಟ್ಯಾಂಕ್ಗಳನ್ನ ಕೊಡ್ತಾರೆ. ಬೂಟ್ ಸ್ಪೇಸ್ ಇವಾಗ ಏನಿದೆ ಅಷ್ಟು ಬರ್ದಿದ್ರು, ಬಟ್ ಸ್ಟಿಲ್ ಯೂಸಬಲ್ ಬೂಟ್ ಸ್ಪೇಸ್ ಅಂತೂ ಸಿಗುತ್ತೆ. ಸೊ CNG ಕಾರ್ ತೊಗೊಂಡ್ರೆ ನಿಮಗೆ ಮೈಲೇಜ್ ಇಂಪ್ರೂವ್ ಆಗುತ್ತೆ, ಬಟ್ ಬೂಟ್ ಸ್ಪೇಸ್ ಸ್ವಲ್ಪ ಕಮ್ಮಿ ಆದರೂ ಸ್ಟಿಲ್ ಯೂಸಬಲ್ ಆಗಿರುತ್ತೆ. ನೋಡಿ, ನೀವು ಯೋಚನೆ ಮಾಡಿ, ನಿಮಗೆ CNG ಅವಶ್ಯಕತೆ ಇದೆ ಅಂದರೆ ಮಾತ್ರ ತೊಗೊಳ್ಳಿ, ಇಲ್ಲ ಅಂತಂದರೆ ಪೆಟ್ರೋಲ್ ತೊಗೊಳ್ಳೋದೇ ಬೆಟರ್ ನನ್ನ ಕೇಳಿದ್ರೆ. ಆ್ಯಂಡ್ ಇವಾಗ HX6 ಯಾಕೆ ಬೆಸ್ಟ್ ವೇರಿಯಂಟ್ ಬೈ ಅಂತ ಹೇಳ್ತೀನಿ. ಫಸ್ಟ್ಲಿ HX6 ಆಟೋಮೆಟಿಕ್ ಪ್ರೈಸಿಂಗು 8,54,000 ಎಕ್ಸ್ ಶೋರೂಮ್ ಆಗುತ್ತೆ. ಆನ್ ರೋಡ್ ಬ್ಯಾಂಗ್ಳೂರು 10,62,000 ಆಗುತ್ತೆ. HX6 ಹಿಂದೆ ಮುಂದೆ ವೇರಿಯಂಟ್ಸ್ HX4+ ಮತ್ತು HX8 ವೇರಿಯಂಟು. HX4 ವೇರಿಯಂಟ್ ಅಲ್ಲಿ ಆಟೋಮೆಟಿಕ್ ಮಾತ್ರ ಬರೋದು, ಮ್ಯಾನ್ಯುಯಲ್ ಸಿಗಲ್ಲ. ಸೊ ಹಾಗಾಗಿ ಆಟೋಮೆಟಿಕ್ ವೇರಿಯಂಟ್ಸ್ ಪ್ರೈಸಿಂಗಿಗೆ ಕಂಪೇರ್ ಮಾಡಿ ಮಾತಾಡೋಣ. HX4+ ತಗೊಳ್ಳೋ ಬದಲು ಯಾಕೆ HX6 ತಗೊಳ್ಳೋದು ವರ್ತ್ ಅಂತ ಹೇಳ್ತೀನಿ ಬನ್ನಿ. HX4 ಮತ್ತು HX6ಗೂ ಆನ್ ರೋಡ್ ಬ್ಯಾಂಗ್ಳೂರು 58,000 ಅಷ್ಟೇ ಪ್ರೈಸ್ ಡಿಫ್ರೆನ್ಸ್ ಇರೋದು. ಆ್ಯಂಡ್ ಆ ಪ್ರೈಸ್ ಡಿಫ್ರೆನ್ಸ್ಗೆ ಜಾಸ್ತಿನೇ ಫೀಚರ್ಸ್ ಸಿಗುತ್ತೆ HX6ಅಲ್ಲಿ. ಆ್ಯಂಡ್ ಈ ಫೀಚರ್ಸಲ್ಲಿ ಇಂಪಾರ್ಟೆಂಟ್ ಫೀಚರ್ಸ್ ಇದೆ, ಲೈಕ್ ಡ್ಯಾಶ್ ಕ್ಯಾಮ್, ರಿಯರ್ ಡಿಫಾಗರ್, ಬೈ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್, ವಿಂಗ್ ಟೈಪ್ ಸ್ಪಾಯ್ಲರ್, ಪ್ಯಾಡಲ್ ಶಿಫ್ಟರ್ಸ್, ಕ್ರೂಸ್ ಕಂಟ್ರೋಲ್, ಆಟೋ AC, ಇಂಡಿವಿಜುವಲ್ ಡ್ರೈವರ್ ಆಮ್ರೆಸ್ಟ್. ಇದ್ರ ಜೊತೆ ಇನ್ನು ಬೇರೆ ಬೇರೆ ಎಕ್ಸ್ಟ್ರಾ ಫೀಚರ್ಸ್ ಕೂಡ ಸಿಗುತ್ತೆ. ಏನೆಲ್ಲ ಸಿಗುತ್ತೆ ಟೋಟಲಿ ವರ್ತ್ ಅಂತೀನಿ. ಆ್ಯಂಡ್ ಏನೆಲ್ಲ ಫೀಚರ್ಸ್ ಬರುತ್ತೆ ಅಂತ ನಾನು ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಿರ್ಬೋದು. ನೆಕ್ಸ್ಟು HX8 ಬದಲು ಯಾಕೆ HX6 ತೊಗೊಳ್ಳೋದು ವರ್ತ್ ಅಂತ ಹೇಳ್ತೀನಿ ಬನ್ನಿ. HX6ಗೂ HX8ಗೂ ಆನ್ ರೋಡ್ ಬ್ಯಾಂಗ್ಳೂರ್ 63,000 ಪ್ರೈಸ್ ಡಿಫ್ರೆನ್ಸ್ ಇದೆ. ಈ ಪ್ರೈಸ್ ಡಿಫ್ರೆನ್ಸ್ಗೆ ಮೇನ್ ಇಂಪಾರ್ಟೆಂಟ್ ಫೀಚರ್ಸ್ ಅಂದರೆ 15 ಇಂಚ್ ಡೈಮಂಡ್ ಕಟ್ ಅಲಾಯ್ ವೀಲ್, ರಿಯರ್ ವೈಪರ್ ಮತ್ತು ವಾಷರು, ಎರಡೇ ಫೀಚರು. ಈ ಎರಡು ಫೀಚರ್ಸ್ ಬಿಟ್ಟು ಇನ್ನೂ ಒಂದಿಷ್ಟು ಫೀಚರ್ಸ್ ಕೂಡ ಇದೆ, ಬಟ್ ತುಂಬ ಇಂಪಾರ್ಟೆಂಟ್ ಅಥವಾ ವರ್ತ್ ಫೀಚರ್ಸ್ ಅನ್ನೋ ಥರದಲ್ಲ ಅನ್ನೋದು ನನ್ನ ಒಪಿನಿಯನು. ಸೊ ಇಷ್ಟು ಕಮ್ಮಿ ಫೀಚರ್ಸ್ಗೋಸ್ಕರ HX8 ತೊಗೊಳ್ಳೋದು ವರ್ತಲ್ಲ ಅಂತ ನನಗನ್ಸಿದ್ದು. HX8 ಬದಲು HX6 ತೊಗೊಂಡು ಉಳಿದಿರೋ 63,000 ಅಮೌಂಟ್ ಸೇವ್ ಮಾಡ್ಬೋದು, ಅಥವಾ ನಿಮ್ಮ ಟೇಸ್ಟ್ ತಕ್ಕಾಗೆ ಕಾರ್ಗೆ ಒಳ್ಳೆ ಮಾಡಿಫಿಕೇಶನ್ ಕೂಡ ಮಾಡಿಸ್ಬೋದು. ಚಾಯ್ಸ್ ನಿಮಗೆ ಬಿಟ್ಟಿದ್ದು. ಸೊ ಎಸ್, ಇದಾಗಿತ್ತು ಎಕ್ಸ್ಟರ್ HX6 ವೇರಿಯಂಟ್ ರಿವ್ಯೂ. ಯಾಕೆ HX6 ವೇರಿಯಂಟ್ ಬೆಸ್ಟ್ ವೇರಿಯಂಟ್ ಟು ಬೈ ಅಂದೆ ಅಂತ ಅನ್ನೋದು ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಯೂನಿಕ್ ಕಂಟೆಂಟ್ಸು, ಶಾರ್ಟ್ ಕಂಟೆಂಟ್ಸು ತುಂಬ ಫಾಸ್ಟಾಗಿ ಅಪ್ಲೋಡ್ ಆಗ್ತಾ ಇರುತ್ತೆ. ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ 10K ಫಾಲೋವರ್ಸ್ಗೆ ಹತ್ತಿರ ಇದ್ದೀವಿ. ಸೊ ಡೂ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಆ್ಯಸ್ ವೆಲ್ ಗೈಸ್. ಆ್ಯಂಡ್ ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.